ಬಳ್ಳಾರಿ ಬಡಿದಾಟ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಬಂದಿರುವಂಥ ಸುದ್ದಿ ಪ್ರಕಾರ 59,089 ಮತಗಳು ರಾಮುಲುಗೆ ಸಿಕ್ಕಿರುವಂಥದ್ದು. ರಾಮುಲು 36,141 ಮತಗಳ ಮುನ್ನಡೆಯನ್ನು ಕಾದ್ಕೊಂಡಿದ್ದಾರೆ. ಬನ್ನಿ, ರಾಮುಲು ನಮ್ಮ ಪ್ರತಿನಿಧಿ ಜೊತೆಗೆ ಮಾತಾಡಿದ್ದಾರೆ. ರಾಮುಲು ಏನು ಹೇಳಿದ್ರು ನೋಡೋಣ ಬನ್ನಿ. ಬಳ್ಳಾರಿ ಉಪಚುನಾವಣೆಯಲ್ಲಿ ಗೆಲುವಿನ ಹೊಸತಕ್ಕಂಥ ಶ್ರೀರಾಮುಲು ಅಂತ ಬನ್ನಿ ಸರ್. ಹೇಳಿ ಸರ್, ಈಗ ನಿಮ್ಮ ಗೆಲುವಿನ ಹೊಸಲು ನಿಮ್ಗೆ ಯಾವ ಥರ ಅನಿಸ್ತಾ ಇದೆ? ನಾನು ಇವಾಗ 12ನೇ ರೌಂಡ್ನಲ್ಲಿ 31,500 ಮತಗಳಿಂದ ಮುನ್ನಡೆಯಲ್ಲಿ ಇದ್ದೀನಿ. 31,500 ಓಟ್ಗಳು ಮುನ್ನಡೆಯಾಗಿದ್ದೀನಿ. ದೇವರ ಆಶೀರ್ವಾದದಿಂದ ಶ್ರೀರಾಮುಲು ಅವ್ರನ್ನ ಇವತ್ತು ರಾಜಕೀಯವಾಗಿ ಮುಗಿಸಬೇಕು ಅನ್ನೋಂಥ ಏಕೈಕ ಉದ್ದೇಶದಿಂದ, ಏನು ಹಿಂದುಳಿದಂಥ ವರ್ಗದ ನಾಯಕ ಒಬ್ಬ ವ್ಯಕ್ತಿ ಬೆಳೀತಾನೆ ಅನ್ನೋಂಥ ಉದ್ದೇಶ ಪಕ್ಷದಲ್ಲಿ ನಾನು ಮುಗಿಸೋಂಥ ಪ್ರಯತ್ನ ಏನು ಮಾಡಿದ್ರು ಭಗವಂತ ಎಲ್ಲ ರೀತಿಯಲ್ಲಿ ಕೂಡ ದೇವರು ನೋಡ್ತಿರ್ತಾರೆ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಬರಲಿಕ್ಕೆ ನಾವೇ ಕಾರಣಭೂತರಾದರೆ ನಮ್ಮನ್ನೇ ಮುಗಿಸೋಂಥ ಕೆಲಸ ಇವತ್ತು ಬಿಜೆಪಿಯವರು ಮಾಡಿದರು. ಅದೇ ರೀತಿಯಲ್ಲಿ ಇವತ್ತು ನಾನು ಗೆದ್ದಂಥ ಗೆಲುವು ನನ್ನದಲ್ಲ, ಇದು ನಾನು ಗೆದ್ದಂಥ ಗೆಲುವು ಇಡೀ ಕರ್ನಾಟಕ ರಾಜ್ಯಕ್ಕೆ ಜನರಿಗೆ ಸಲ್ಲುತ್ತೆ, ಇಡೀ ಬಳ್ಳಾರಿ ಜಿಲ್ಲೆ ಜನರಿಗೆ ಸಲ್ಲುತ್ತೆ, ಅದೇ ರೀತಿಯಲ್ಲಿ ಎಲ್ಲ ನಮ್ಮ ಶಾಸಕರಿಗೆ ಅದು ಸಲ್ಲುತ್ತೆ, ಇಡೀ ನನ್ನ ಮತದಾರ ದೇವರುಗಳ ಪಾದಗಳಿಗೆ ಇದು ನನ್ನ ಗೆಲುವು ಸಲ್ಲುತ್ತೆ ಅಂತೇಳಿ ನಾನು ಹೇಳುವಲ್ಲ. ಬಿಜೆಪಿ 3 ಸ್ಥಾನ ಕುಸಿದ ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ನಾನು ಹೇಳ್ತಾ ಇದ್ದೇನೆ, ಯಾವತ್ತಿದ್ರೂ ಜೀವನದಲ್ಲಿ ಇವತ್ತು ಯಾವ ಮನುಷ್ಯ ಉಪಕಾರವನ್ನು ಮಾಡ್ತಾನೋ, ಯಾವ ಮನುಷ್ಯ ಸಹಾಯವನ್ನು ಮಾಡ್ತಾರೋ, ಆ ಮನುಷ್ಯನ ಯಾವ ರೀತಿಯಲ್ಲಿ ಮರೀತಾರೋ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬರಲಿಕ್ಕೋಸ್ಕರ ನಾವೇನು ಇವತ್ತು ಹಗಲಿಲು ಶ್ರಮಿಸಿ ಇವತ್ತು ಬಳ್ಳಾರಿಯಿಂದ ಎಷ್ಟೋ ಮಂದಿನ ಶಾಸಕರು, ಉತ್ತರ ಕರ್ನಾಟಕದಿಂದ ಎಷ್ಟೋ ಮಂದಿ ಶಾಸಕರನ್ನು ಗೆಲ್ಸ್ಕೊಂಡೋಗಿ ಇವತ್ತೇನು ಸರ್ಕಾರವನ್ನು ಕಟ್ಟಿ ಸರ್ಕಾರ ಅಧಿಕಾರಕ್ಕೆ ಬರಲಿಕ್ಕೋಸ್ಕರ ಏನು ಪ್ರಯತ್ನವನ್ನು ಮಾಡಿದ್ರು, ಅದೇ ಇವತ್ತು ಬೆನ್ನಿಗೆ ಚೂರು ಅಂತ ಹಾಕಂತ ಕೆಲಸ ಇವತ್ತು ಬಿಜೆಪಿ ಸರ್ಕಾರ ಮಾಡಿತ್ತು. ಅದಕ್ಕೋಸ್ಕರ ದೇವರು ಇವತ್ತು ಯಾವ ರೀತಿಯಲ್ಲಿ ಅಂದ್ರೆ ಅವ್ರಿಗೆ ಭಗವಂತ ಕೊಟ್ಟಂತ ಪಾಠ ಇವತ್ತು ಅದಕ್ಕೋಸ್ಕರ ಅರ್ಥ ಮಾಡ್ಕೋಬೇಕು. ಜೀವನದಲ್ಲಿ ಯಾರನ್ನ ಮರಿಬಾರ್ದು. ಮುಂದಿನ ನಡೆ ಏನಾಗಿರುತ್ತೆ ನಿಮ್ದು? ಶ್ರೀರಾಮುಲು ಮುಂದೆ ಈ ಚುನಾವಣೆ ಆದ ನಂತರ ಮಾತಾಡ್ತಾರೆ. ಒಟ್ಟಿನಲ್ಲಿ ಶ್ರೀರಾಮುಲು ಏನೋ ಬಿಜೆಪಿಯವರು ನನಗೆ ಮೋಸ ಮಾಡಿದ್ರು, ಆ ಬಿಜೆಪಿಯವರಿಗೆ ಈ ಜನತೆ ತಕ್ಕ ಪಾಠವನ್ನು ಕಲಿಸಿದಂತ ಶ್ರೀರಾಮುಲು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ವಿನಾಯಕ್ ಜೊತೆ ದೊಡ್ಡೇಶ್ವರಿಗೆ 24/7 ಬಳ್ಳಾರಿ. ಇದು ರಾಮುಲು ಅವರ ಮಾತು. ರಾಮುಲು 30,000 ಮುನ್ನಡೆ ಇದ್ದಂಥ ಸಂದರ್ಭದಲ್ಲಿ ಹೇಳಿದಂಥ ಮಾತುಗಳು. ಈಗಾಗಲೇ 36,141 ಮತಗಳ ಮುನ್ನಡೆಯನ್ನು ರಾಮುಲು ಗಳಿಸಾಗಿದೆ. ಹೀಗಾಗಿ ಏನು ಅಂತಂದರೆ, ಉಪಕಾರ ಮಾಡಿದಂಥವ್ರನ್ನ ಮರಿಬಾರ್ದು ಅನ್ನುವಂಥದ್ದು ರಾಮುಲು ಅವರ ಉಪದೇಶ. ಈ ಉಪದೇಶ ಯಾರಿಗೆ ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿ ಗೊತ್ತಿರುವಂಥ ಸಂಗತಿನೇ. ಅದು ಬಿಜೆಪಿಯವರಿಗೆ ಕೊಟ್ಟಿರುವಂಥ ಉಪದೇಶ ಅದು. ಯಾಕಂದರೆ ಯಾವ ಸಂದರ್ಭದಲ್ಲಿ ಬಿಜೆಪಿಯವರು ಎಲ್ಲರೂ ಕೂಡ ಅವರ ವಿರುದ್ಧ ತೊಡೆತಟ್ಟಿ ನಿಂತರು, ಆಗ ರಾಮುಲು ಹೇಳಿದಂಥ ಸಂದೇಶ ಏನು ಸರ್? ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಮತದಾರ ಕೊಟ್ಟಂಥ ಮನ್ನಣೆ ಎಲ್ಲಕ್ಕಿಂತ ಶ್ರೇಷ್ಠ. ಹಾಗಾಗಿ ಶ್ರೀರಾಮುಲು ಅವರಿಗೆ ಒಂದೇ ಒಂದು ವಿನಂತಿ ಮಾಡ್ತೀನಿ ನಾನು. ಜನರು ನಿಮ್ಮನ್ನು ಆಶೀರ್ವಾದ ಮಾಡಿದ್ದಾರೆ, ಜನರು ನಿಮ್ಮಿಂದ ಭಾಳ ನಿರೀಕ್ಷೆ ಮಾಡಿದ್ದಾರೆ, ಜನರಿಗೋಸ್ಕರ ಕೆಲಸ ಮಾಡಿ. ಮತ್ತು ಈ ಸಂದರ್ಭದಲ್ಲಿ ನಾನು ಬಳ್ಳಾರಿ ಜಿಲ್ಲೆ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಇಂಥ ವಾತಾವರಣದಲ್ಲೂ ಕೂಡ ಹಗಲು ರಾತ್ರಿ ದುಡಿದು ನಮ್ಮ ಪಕ್ಷದ ಮತ್ತು ಪಕ್ಷದ ಅಭ್ಯರ್ಥಿಗೋಸ್ಕರ ಕೆಲಸ ಮಾಡಿದ್ದಾರೆ. ನಾನು ಬಳ್ಳಾರಿ ಜಿಲ್ಲೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಒಂದು ವಿಷಯನ ಹೇಳಲಿಕ್ಕೆ ಇಚ್ಛೆಪಡ್ತಾರೆ. ನೀವು ಧಡಗಡಂಥ ಅವಶ್ಯಕತೆ ಇಲ್ಲ. ಹಿಂದೆ ನಮ್ಮ ಅಟಲ್ಜಿಯವರು ಹೇಳಿದರು, ನಾ ದಯನಂ ನಾ ಪಲಾಯನಂ ಅಂತ. ನಮ್ಮ ಇವತ್ತಿನ ಸೋಲು ನಮಗೆ ಇದೊಂದು ಛಲ. ಬರುವ ದಿನಗಳಲ್ಲಿ ನಾವೆಲ್ಲ ನಿಮ್ಮ ಜೊತೆಗಿದ್ದೀವಿ, ರಾಜಮಟ್ಟದ ನಾಯಕರು. ಬಳ್ಳಾರಿ ಜಿಲ್ಲೆಯಲ್ಲಿ ಮತ್ತೆ ಭಾರತೀಯ ಜನತಾ ಪಕ್ಷ ಕಟ್ಟೋಣ, ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸೋಣ. ಕಾರ್ಯಕರ್ತರು ಯಾರೂ ಧೃತಗಳಂಥ ಅವಶ್ಯಕತೆ ಇಲ್ಲ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಓಕೆ, ಅಲ್ಲ ಈಗ ನಿಮ್ಮ ಮುಂದಿನ ಕಾರ್ಯತಂತ್ರಗಳೇನು? ಇಲ್ಲಿ ತನಕ ನೀವೇ ಹೋಗಿ ಸಾಕಷ್ಟು ಸಂದರ್ಭಗಳಲ್ಲಿ ರಾಮುಲು ಹತ್ರ ಚರ್ಚೆ ಮಾಡಾಗಿದೆ, ದಯವಿಟ್ಟು ಬನ್ನಿ ಅಂತ ಕರೆದಾಯಿತು, ನಿಮಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಾಯಿತು, ಅದಾದಮೇಲೆ ತೊಡೆ ತಟ್ಟಾಯಿತು. ಇನ್ನೇನೇನು ಅಂತಂದರೆ, ಈಗ ಎಷ್ಟು ಆರೋಪಗಳನ್ನು ಮಾಡಿರಿ ಅಂತಂದರೆ ಇನ್ನೇನು ನೀವು ಅವರು ಒಂದಾಗುವಂಥ ಸಾಧ್ಯತೆಗಳು ತುಂಬ ಕಡಿಮೆ. ಆದರೂ ರಾಜಕೀಯದಲ್ಲಿ ತಮಗೆ ಗೊತ್ತಿರುವಂಥ ಸಂಗತಿ, ತಾವು ಕೂಡ ಹಿರಿಯರು ರಘುನಾಥರಾವ್ ಮಲ್ಕಾಪುರಿಯವರೇ, ಏನು ಬೇಕಾದರೂ ಆಗ್ಬೋದು ರಾಜಕೀಯದಲ್ಲಿ ಅಂತ. ಯಾಕಂದರೆ ಯಾವ ಒಬ್ಬ ಮಾಜಿ ಪ್ರಧಾನಿಯನ್ನು ಯಾರು ಕೊಂದರು ಅಂತ ಆರೋಪ ಮಾಡಿದ್ರು ಅಂಥವ್ರ ಜೊತೆಗೆ ಸರ್ಕಾರ ಮಾಡಿದಂಥ ದೇಶ ಇದು. ಜೊತೆಗೇನು ಅಂತಂದರೆ, ಯಾರು 150 ಕೋಟಿ ರೂಪಾಯಿ ಲಂಚ ತಗೊಂಡ್ರು ಅಂತೇಳಿ ಆರೋಪ ಮಾಡ್ತಾರೆ ಮುಖ್ಯಮಂತ್ರಿ ಮೇಲೆ, ಅವರೇ ಅವರಿಗೆ ಬೆಂಬಲ ಘೋಷಣೆ ಮಾಡುವಂಥ ಕಾಲ ಇದು. ನಾಳೆ ಏನು ಬೇಕಾದ್ರೂ ಆಗ್ಬೋದು, ಮುಂದೆ ಏನಾಗ್ಬೋದು ಅಂತೀರಿ? ನಾನು ಒಂದು ಹೇಳಿಕ್ಕೆ ಇಚ್ಛೆಪಡ್ತೀನಿ. ಈ ಸಂದರ್ಭದಲ್ಲಿ ಮೇಲ್ನೋಟಕ್ಕೆ ಜಾತ್ಯತೀತ ಜನತಾದಳ ಪರೋಕ್ಷವಾಗಿ ಶ್ರೀರಾಮುಲು ಅವರಿಗೆ ಸಪೋರ್ಟ್ ಮಾಡಿದೆ ಅಂತ ಅನಿಸಿದ್ದು ಹೌದು. ಆದರೆ ನಾನು ಇವತ್ತು ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಕೂಡ ಶ್ರೀರಾಮುಲು ಅವ್ರ ಜೊತೆ ಒಳ ಒಪ್ಪಂದ ಮಾಡಿಕೊಂಡಿದೆ. ಶತಾಯಗತ ಭಾರತೀಯ ಜನತಾ ಪಕ್ಷವನ್ನು ಈ ಚುನಾವಣೆ ಸೋಲಿಸಬೇಕು ಅನ್ನೋಂಥ ಯೋಜಿತ ಒಂದು ಪ್ಲ್ಯಾನಿನ ಸ್ಟ್ರಾಟಜಿನೇ ಈ ರಿಸಲ್ಟ್ ಅಂತ ನಾನು ಭಾವಿಸ್ತಾ ಇದ್ದೀನಿ. ದಿನೇಶ್ ನೋಡಿ, ಭಾರತೀಯ ಜನತಾ ಪಕ್ಷ ಸೋಲುತ್ತೆ ಅಂತ ಅದು ಪ್ರಥಮ ಹಂತದಲ್ಲೇ ಗೊತ್ತಾಗಿತ್ತು.
ಸೋಲ್ತಕ್ಕಂಥ ಸ್ಟ್ರಾಟಜಿ ಮಾಡ್ತಕ್ಕಂಥ ಅವಶ್ಯಕತೆನೇ ಇರಲಿಲ್ಲ. ಎಲ್ರಿಗೂ ಕೂಡ ಗೊತ್ತಿತ್ತು ಇಲ್ಲಿ BJPಗೆ ಇಲ್ಲಿ ಗೆಲ್ತಕ್ಕಂಥ ಸಾಧ್ಯತೆಯೇ ಇಲ್ಲ ಅಂತ. ಅದಕ್ಕೆ ಆ ಸ್ಟ್ರಾಟಜಿ ಯಾಕೆ ಮಾಡ್ಬೇಕು ನಾವು? ಈಗ ನಾವು ಕಾಂಗ್ರೆಸ್ ಪಕ್ಷದವರು ತಮ್ಮ ಅಸ್ತಿತ್ವ ಉಳಿಸ್ಕೊಳ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ದಾರೆ. ಈಗ 25,000 ಮತ ನಮಗೆ ಬಂದಿರ್ಬೋದು, ಆದರೆ ಖಂಡಿತವಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ಇವತ್ತು ಇರ್ತಕ್ಕಂಥದ್ದು ಕಾಂಗ್ರೆಸ್ ಮತ್ತು ಶ್ರೀರಾಮುಲು ರೆಡ್ಡಿ ಸಹೋದರರು. BJP ಎಂದು ಮುಂದಿನ ಚುನಾವಣೆಗಳು ಧೂಳಿಪಟ ಆಗ್ತಕ್ಕಂಥ ವಾತಾವರಣ ನಿರ್ಮಾಣ ಆಗುತ್ತೆ. ಅದು ಬಳ್ಳಾರಿ ಇರ್ಬೋದು, ರಾಯಚೂರು ಇರ್ಬೋದು, ಕೊಪ್ಪಳ ಇರ್ಬೋದು, ಯಾಕಂದರೆ ಅವ್ರು ಸ್ವಂತ ಬಲದ ಮೇಲೆ ಅಲ್ಲೇನು ಗೆದ್ದಿರಲಿಲ್ಲ. ಆದ್ದರಿಂದ ಖಂಡಿತವಾಗಿ ಇದು BJPಗೆ ಭಾಳ ದೊಡ್ಡ ಒಂದು ಮಾರಕ ಅಂತ ಹೇಳ್ಬೋದು. ಈ ಚುನಾವಣೆ ಅವರ ಒಂದು ಶಕ್ತಿ ಏನು ಇದ್ದು ಅದು ಖಂಡಿತವಾಗಿ ಇವತ್ತು ಭಾಳ ಕುಗ್ಗಿದೆ. ಆ ಒಂದು ಅಲ್ಲ ರಘುನಾಥ್ ಅವ್ರನ್ನ ಕೇಳೋಣ, ಹೆಂಗೆ ನೀವು ಯಾವ ಆಧಾರದ ಮೇಲೆ ನಿಮ್ದು ಒಳ ಒಪ್ಪಂದ ಅಂತ ಹೇಳ್ತಾ ಇದ್ರಿ? ಯಾವ ಆಧಾರದ ಮೇಲೆ? ಅವ್ರು ತಗೊಂಡಂಥ ಮತಗಳು ನೋಡಿದ್ರೆ ಅನಿಸುತ್ತೆ ನಮಗೆ. ಹೌದು, ನಮ್ಮದು ನಾವು ಚುನಾವಣೆ 11ನೇ ತಾರೀಕು ನಾಮಿನೇಷನ್ ಹಾಕಿ ಹೋಗೋ ಸಂದರ್ಭದಲ್ಲಿ ಕೂಡ ಒಂದು ವಾತಾವರಣ ಹೆಂಗಿತ್ತಂದ್ರೆ BJP ನೆಲ ಕಚ್ಚೋಯ್ತು, ಇಲ್ಲಿ ಕಾರ್ಯಕರ್ತರಲ್ಲ. ಹೌದು, ನಮ್ಮ ಭಾಗಶಃ ಪದಾಧಿಕಾರಿಗಳು ಅವ್ರ ಜೊತೆ ಹೋಗಿದ್ದಾರೆ, ಭಾಗಶಃ ಜಿಲ್ಲಾ ಪಂಚಾಯತ್ ಸದಸ್ಯರು ಅವ್ರ ಜೊತೆ ಹೋಗಿದ್ದಾರೆ, ಮುನ್ಸಿಪಾಲಿಟಿ ಸದಸ್ಯರು ಹೋಗಿದ್ದಾರೆ, ಶಾಸಕರು ಹೋಗಿದ್ದಾರೆ. ಅಂಥ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರ ಶಕ್ತಿಯಿಂದ ಕೈಗೆ ಸಿಕ್ಕಂಥ ಕಾರ್ಯಕರ್ತರು ಕಟ್ಕೊಂಡು ನಾವು ಚುನಾವಣೆ ಎದುರಿಸಿ ಇಷ್ಟು ಗಣನೀಯವಾಗಿ ಮತ ತೊಗೊಂಡಿದ್ವಿ. ಗೆಲ್ಬೇಕಂತ ಆಸೆ ಇತ್ತು, ಆ ದಿಕ್ಕಿನಲ್ಲಿ ಕೆಲಸ ಕೂಡ ಮಾಡಿದ್ವಿ. ನಾವು ಗೆಲ್ಲಲಿಕ್ಕಾಗಲಿಲ್ಲ. ಮತದಾರರಲ್ಲಿ ನಾವೇನು ಅಂದ್ಕೊಂಡಿದ್ವಿ, ಶ್ರೀರಾಮುಲವ್ರ ಬಗ್ಗೆ ಅಂಡರ್ ಕರೆಂಟ್ ಇದೆ, ಅದು ನಮ್ಗೆ ಏನು ಕ್ಯಾಶ್ ಆಗುತ್ತೆ ಅನ್ನೋಂಥ ಸಂಪೂರ್ಣ ವಿಶ್ವಾಸ ನಮಗಿತ್ತು. ಆದ್ರೆ ಆ ಅಂಡರ್ ಕರೆಂಟು ಅವ್ರಿಗೆ ತಾಗಲಿದೆ, ನಮಗೆ ತಾಗಿದೆ. ನಾವು ಇದ್ರ ಬಗ್ಗೆ ಮುಂದೆ ಏನು ಎಚ್ಚರಿಕೆ ವಹಿಸಬೇಕನ್ನಂತ ಎಚ್ಚರಿಕೆಯನ್ನು ವಹಿಸ್ತೀವಿ, ಅವಾಗ ಚೆನ್ನಾಗಿ ಕಟ್ತೀವಿ. ಇದರಲ್ಲಿ ಕಾಂಗ್ರೆಸ್ಗಿಂತ ಹೆಚ್ಚಾಗಿ BJP ಅವರದೇ ಒಳ ಒಪ್ಪಂದ ಇದೆ. ಅನೇಕ ಜನ ಭಾರತೀಯ ಜನತಾ ಪಕ್ಷದಲ್ಲಿ ಇರ್ತಕ್ಕಂಥವ್ರೆ ಇವತ್ತು ಈ ಕ್ಯಾಂಡಿಡೇಟ್ ಗೆಲ್ಲಬಾರ್ದು, ಇಲ್ಲಿ ರಾಮುಲು ಗೆಲ್ಲಬೇಕು ಅಂತ ಅನೇಕ ಜನರು ಅವ್ರ ಪಕ್ಷದಲ್ಲಿ ಇರ್ತಕ್ಕಂಥವ್ರೆ ಆಸೆ ಪಟ್ಟಿದ್ದಾರೆ. ಯಾಕೆ ಈ ಚುನಾವಣೆಯಲ್ಲಿ ಯಡಿಯೂರಪ್ಪ ಅವರು ಹೋಗ್ಬಿಟ್ಟು ಇದು ನನ್ನ ಚುನಾವಣೆ ಯಾಕೆ ಹೇಳಲಿಲ್ಲ? ಎಲ್ಲೂ ಕೂಡ ನಾನೇ ಪ್ರತಿಯೊಂದು ನೀವು ಬೇರೆ ಉಪಚುನಾವಣೆ ನೋಡಿ, ಎಲ್ಲ ಉಪಚುನಾವಣೆ ಅವರು ಯಡಿಯೂರಪ್ಪ ಹೇಳ್ತಾ ಇದ್ರು ನಾನೇ ಅಭ್ಯರ್ಥಿ ಅಂತ ತಿಳ್ಕೊಳ್ಳಿ ಅಂತ ಹೇಳ್ತಾ ಇದ್ರು. ಈ ಚುನಾವಣೆಯಲ್ಲಿ ಯಡಿಯೂರಪ್ಪನ ಒಂದು ದಿವಸನೇ ಬಂದು ನಾನು ಅಭ್ಯರ್ಥಿ ಅಂತ ಹೇಳಲಿಲ್ಲ, ಈಶ್ವರಪ್ಪ ಅಭ್ಯರ್ಥಿ ಅಂತ ಹೇಳ್ಬಿಟ್ಟು ಹೋದ್ರು ಅವರು. ಅಂದರೆ ಇದು ಎಲ್ಲಿ ಯಾವ ಮಟ್ಟದಲ್ಲಿ ಭಾರತೀಯ ಜನತಾ ಪಕ್ಷ ಇವತ್ತಿದೆ ಅಂತ ಹೇಳಿದ್ರೆ ಇವತ್ತು ಇಬ್ಬಾಗ ಮುಬ್ಬಾಗ ಆಗಿರ್ತಕ್ಕಂಥ ಪಕ್ಷ ಅದು. ಆಯಿತಾ ಸರ್? ಅದರಿಂದ ಇದರಲ್ಲಿ ಅನೇಕ ಜನರಿಗೆ ಇದು ಗೆಲ್ಲಬಾರ್ದು. BJP ಯಡಿಯೂರಪ್ಪ ಇಲ್ದೇ ದುರ್ಬಲ ಆಗಿದೆ, ಯಡಿಯೂರಪ್ಪನ ಅನಿವಾರ್ಯ ಅಂಥ ಪರಿಸ್ಥಿತಿ ಉದ್ಭವ ಆಗಬೇಕು ಅಂತೇಳಿ ಅವರಲ್ಲಿರ್ತಕ್ಕಂಥ ಶಕ್ತಿಗಳೇ ಇದು ವರ್ಕ್ ಆಗಿದೆ ಹೊರತು ಕಾಂಗ್ರೆಸ್ಸು ತನ್ನ ಅಸ್ತಿತ್ವ ಬೆಳ್ಳಾರಿ ಉಳಿಸ್ಕೊಂಡಿದೆ. ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಉಳಿಸ್ಕೊಳ್ತು, ಕಳೆದ ಪಾರ್ಲಿಮೆಂಟ್ ಎಲೆಕ್ಷನ್ ಕೂಡ ಉಳಿಸ್ಕೊಂಡಿದ್ದೇವೆ. ಇದರಲ್ಲೂ ಕೂಡ ನಮಗೆ ಹೆಚ್ಚು ಬರದೇ ಇದ್ರೂ ಕೂಡ ನಮಗೇನು ಕಡಿಮೆನೇ ಆಗಿಲ್ಲ. ಹೋದ ಸಲ ಎಷ್ಟು ಬಂತು ಅಷ್ಟೇ ಹೆಚ್ಚು ಕಡಿಮೆ ಬಂದಿದೆ. ಇದರಲ್ಲಿ 38,000 ಅದೇ ಹೆಚ್ಚು ಕಡಿಮೆ ಒಂದು ಸ್ವಲ್ಪ ಕಡಿಮೆ ಆಗಿದೆ 24. ಆದ್ದರಿಂದ ಇವತ್ತು ನಮ್ಮ ಅಸ್ತಿತ್ವ ನಮ್ಮ ಹೋರಾಟ ಮಾಡ್ಕೊಂಡಿದ್ದೀವಿ. ನಾವು ಯಾವುದೇ ಕಾರಣಕ್ಕೂ ಕೂಡ ಇವ್ರ ಜೊತೆ ಒಪ್ಪಂದ ಮಾಡ್ಕೊಳ್ತಕ್ಕಂಥ ಪ್ರಶ್ನೆನೇ ಉದ್ಭವನೇ ಆಗೋದಿಲ್ಲ. ನಮ್ಮ ಅಸೆಂಬ್ಲಿಯಲ್ಲಿ ಹೋರಾಟ ಇರ್ಬೋದು, ಪಾದಯಾತ್ರೆ ಇರ್ಬೋದು, ಇವತ್ತೆಲ್ಲವನ್ನು ಕೂಡ ನಾವು ಮಾಡ್ಕೊಂಡು ಬಂದಿದ್ದೇವೆ. ಅದು ಬಹಿರಂಗ ಮಾಡ್ಕೊಂಡು ಬಂದಿದ್ದೇವೆ. ಒಳ ಒಪ್ಪಂದ ಒಪ್ಪಂದ ಆಗಿರ್ತಕ್ಕಂಥ JDSಗೂ ಶ್ರೀರಾಮುಲು ಅವ್ರಿಗೂ ಇವರ ಆಂತರಿಕ ಬಿಕ್ಕಟ್ಟುಗಳು ಇವತ್ತು ಆಚೆ ಬರ್ತಾ ಇದೆ. ಅದಕ್ಕೋಸ್ಕರ BJP ಅವರೇ ಶ್ರೀರಾಮುಲು ಗೆಲ್ಲಿ ಅಂತ ಅನೇಕ ಜನ ಅವ್ರ ಪಕ್ಷದ ಮುಖಂಡಗಳೇ ಆಸೆ ಪಟ್ಟಿದ್ದಾರೆ. ಚುನಾವಣೆ ಫಲಿತಾಂಶ ಘೋಷಣೆ ಆಗುತ್ತೆ ಕೆಲವು ನಿಮಿಷಗಳಲ್ಲಿ. ಬರುವ ದಿನಗಳಲ್ಲಿ ನೀವು ನೋಡ್ತಿಲ್ಲ ರಾಜಕಾರಣ, ನಾ ಹೇಳಿದ್ದು ನಿಜವೋ ಇಲ್ವೋ ಅನ್ನೋದನ್ನ ನೀವೇ ನೋಡಿದ್ರಿ. ಕಾಂಗ್ರೆಸ್ ಮತ್ತು ಶ್ರೀರಾಮುಲು ಅವರು ಕೂಡ ಒಳ ಒಪ್ಪಂದ ಇದೆ, ಇದು ಜಾತ್ಯತೀತ ದರದವ್ರಿಗೆ ಕೂಡ ಗೊತ್ತಾಗುತ್ತೆ. ಅಲ್ಲ ಹೆಂಗದು ಏನಾದ್ರೂ ಒಂದು ಆಧಾರ ಬೇಕಲ್ಲ ಸರ್? ನೋಡಿ, ನನಗಿರುವ ಮಾಹಿತಿ ಪ್ರಕಾರ ಈ ತರ ಒಳ ಒಪ್ಪಂದ ಇದೆ. ನಿಮ್ಮ ಯಾವ ಮಾಹಿತಿ? ಯಾಕಂದ್ರೆ ಹೇಳಬೇಕು ಸರ್, ಬಳ್ಳಾರಿ ಜಿಲ್ಲೆಯ ಭಾಗಶಃ ಕಾಂಗ್ರೆಸ್ಸಿನ ನಾಯಕರು ಈ ಚುನಾವಣೆಯಲ್ಲಿ ಕೆಲಸ ಮಾಡಿಲ್ಲ. ನೋಡಿ ಸರ್, ಅದು ನಮ್ಮ ಪಕ್ಷದ ಆಂತರಿಕ ಬಿಕ್ಕಟ್ಟಿರ್ಬೋದು. ನಮ್ಮ ಆಂತರಿಕ ಬಿಕ್ಕಟ್ಟು ನೀವು ಹೇಳ್ತೀರಾ, ನಿಮ್ಮ ಆಂತರಿಕ ಬಿಕ್ಕಟ್ಟು ನಾ ಹೇಳಬಾರ್ದು ಅಂದ್ರೆ ಆಂತರಿಕ ವಿಷಯ ಆಗಿದ್ರು ಒಂದು ಬಗ್ಗೆ ಚುನಾವಣೆ ನೋಡಿ ಸರ್, ಪ್ರತಿಯೊಂದು ಪಕ್ಷದ ಆಂತರಿಕ ವಿಷಯ ಇದ್ದೇ ಇರುತ್ತೆ. ಆದ್ರೆ ಒಂದು ರಾಷ್ಟ್ರೀಯ ಪಕ್ಷವಾಗಿ ದೇಶವನ್ನು ಆಳ್ತಿರುವಂತ ಪಕ್ಷವಾಗಿ ನೀವು ಜನರಿಗೆ ಉತ್ತರ ಕೊಡ್ಲಿಕ್ಕೆ ದಾಯಿತ್ವರಾಗಿರ್ತೀರಿ. ಅದನ್ನು ಮಾಡ್ಲಿಕ್ಕೆ ಆಗಲ್ಲ. ಯಾಕೆ ಯಡಿಯೂರಪ್ಪನವರು ನಾನೇ ಅಭ್ಯರ್ಥಿ ಅಂತ ಹೇಳಿಲ್ಲ ಈ ಚುನಾವಣೆಯಲ್ಲಿ? ನಾನು ಅಭ್ಯರ್ಥಿ ಅಂತ ಅವ್ರು ಯಾವತ್ತೂ ಹೇಳಲ್ಲ. ಅವರು ಎಲ್ಲ ಚುನಾವಣೆ ಮಾಡಿದ್ದೀರಾ? ಅವ್ರು ಮಾತಾಡಿದ್ರ ನೀವು ಅದ್ರ ಬಗ್ಗೆ? ಅಭ್ಯರ್ಥಿ ಇದಾರಲ್ರಿ, ಗಾದಿಲಿಂಗಪ್ಪನ ಅಭ್ಯರ್ಥಿ, ಯಡಿಯೂರಪ್ಪನವ್ರು ಹೆಂಗೆ ಅಭ್ಯರ್ಥಿ? ಅದರಿಂದ ಯಡಿಯೂರಪ್ಪ ಅನಿವಾರ್ಯ ಅಂತ ಪರಿಸ್ಥಿತಿ ಉದ್ಭವ ಆಗಬೇಕು BJPಯಲ್ಲಿ. ಈ ಸದಾನಂದ ಗೌಡರ ಕೈಲಿ ನಡ್ಸೋಕ್ಕಾಗಲ್ಲ ಅಂತ ಪರಿಸ್ಥಿತಿ ಉದ್ಭವ ಆಗುತ್ತೆ. ಮತ್ತೆ ಯಡಿಯೂರಪ್ಪನವರೇ ಮುಖ್ಯಮಂತ್ರಿ ಮಾಡಿ ಅಂತ ಮತ್ತೆ ಹೊರಡ್ತಾರೆ. ಅವಾಗ ಏನಾಗುತ್ತೆ ಕಾದು ನೋಡೋಣ. ಏನು ಸರ್, ಏನಂತೀರಿ ಸರ್? ಸರಿಗ ಒಂದು ರೀತಿಯ BJP ಪಕ್ಷದ ದುರಂತ ಅಂತ್ಯ ಅಂತ ನಾನು ಅನ್ಕೊತಿದ್ದೀನಿ. ಯಾಕೆ ಅಂದರೆ ನೋಡಿ, ಇಷ್ಟೊಂದು ಕಡಿಮೆ ಅಂತರದ ಮತ ಬರ್ತದೆ, ಇಷ್ಟೊಂದು ಕಡಿಮೆ ಮತ ಅವರಿಗೆ ಈ ಚುನಾವಣೆಯಲ್ಲಿ. ಭಾಳ ಮಹತ್ತರವಾದಂಥ ಚುನಾವಣೆ. ಬಹುಶಃ ಪ್ರಪ್ರಥಮ ಬಾರಿಗೆ ಎಲ್ಲ BJPಯ ಮಹಾನ್ ನಾಯಕರುಗಳು ಕೂಡ ಒಗ್ಗಟ್ಟಾಗಿ ಹೋಗಿ ಚುನಾವಣೆ ಮಾಡಿದ್ರು. ಅಂತಿಮವಾಗಿ ಅನಂತಕುಮಾರ್ ಅವರು ಕೂಡ ಅದಕ್ಕೊಂದು ರೂಪ ಕೊಟ್ಟರು ಕೊನೆಗೆ ಹೋಗಿ. ಇಷ್ಟೆಲ್ಲ ಹೋರಾಟ ಮಾಡಿದ್ರೂ ಕೂಡ ಇದು ಒಂದು ಅಂತ್ಯ ಭಾಳ BJPಗೆ ಭಾಳ ದುರಂತವಾಗಿ ಕಂಡಿದೆ.
ಮತ್ತು ನಮ್ಮ ದಿನೇಶ್ ಅವರು ಹೇಳಿದಾಗೆ ಎಲ್ಲೋ ಒಂದು ರೀತಿಯಲ್ಲಿ ಈ ಚುನಾವಣೆಯ ಫಲಿತಾಂಶದ ಹಿನ್ನೆಲೆಯಲ್ಲಿ BJP ಪಕ್ಷದಲ್ಲಿರತಕ್ಕಂಥ ಆಂತರಿಕ ಭಿನ್ನಮತ ಸ್ಫೋಟಗೊಂಡ್ರೆ ಆಶ್ಚರ್ಯ ಏನಿಲ್ಲ. BJP ಪಕ್ಷದ ಆಂತರಿಕ ಭಿನ್ನಮತ ಮತ್ತು ಇದು ಒಂದು ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಈ BJP ಪಕ್ಷದಲ್ಲಿರ್ತಕ್ಕಂಥ ಆಂತರಿಕ ಭಿನ್ನಮತವನ್ನು ಸದುಪಯೋಗಪಡಿಸ್ಕೊಂಡು ಶ್ರೀರಾಮುಲು ಕೂಡ ಎಮರ್ಜ್ ಆಗಿದ್ರೆ ಆಶ್ಚರ್ಯ ಏನಿಲ್ಲ. ಯಾಕೆ ಅಂದರೆ ಬರೀ ಶಾಸಕರಾಗಷ್ಟೇ ಕೆಲಸ ಮಾಡೋದು ಅಷ್ಟೇ ಉದ್ದೇಶ ಇದ್ರೆ ಅವ್ರದ್ದು, ಅವ್ರು ರಾಜೀನಾಮೆ ಕೊಡುವಂಥ ಅವಶ್ಯಕತೆ ಇರಲಿಲ್ಲ. ಕೊನೆವರೆಗೂ ಸುಮ್ಮನೆ ತಿಂಗಳಾಂಗಟ್ಲೆ ಆ ರಾಜೀನಾಮೆ ಅಕ್ಸೆಪ್ಟ್ ಆಗಲಿದ್ದಾಗ ಈಗ ರಾಮುಲು ಎಮರ್ಜ್ ಆಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಅದರಲ್ಲಿ JDS ಎನರ್ಜಿ ಕೂಡ ಇರುತ್ತಾ ಸರ್? ಈಗ ಒಂದು ನೋಡಿ, ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಈಗ JDS ಪಕ್ಷ ಒಂದು ರಾಜಕೀಯ ಗೇಮ್ ಪ್ಲಾನ್ ಮಾಡಿದೆ. ನಾವು ಸುಮ್ಮನೆ ಕುತ್ಕೊಳ್ಳೋಕ್ಕಾಗಲ್ಲ. ಸಿ ಆಫ್ಟರ್ ಆಲ್ ಬೇರೆ ಪೊಲಿಟಿಕಲ್ ಪಾರ್ಟಿ, ನಿಮಗೆ ಅವರಿಬ್ರು ಕಿತ್ತಾಡೋಂಥದ್ದನ್ನ ನಮ್ಗೆಲ್ಲ ಒಂದು ರೀತಿ ಲಾಭ ಆಗೋದಾದ್ರೆ ವೈ ಕಾಂಟ್ ವಿ ಯೂಸ್ ಇಟ್ ಆಸ್ ಎ ಪೊಲಿಟಿಕಲ್ ಪಾರ್ಟಿ? ನಮಗೆ ಅರ್ಥ ಆಗ್ತಿಲ್ಲ ಅರ್ಥ ಆಗ್ತಿಲ್ಲ ಸರ್. ಈಗ ಒಂದು ಹೇಳ್ತೀನಿ ಕೇಳಿ ಸರ್, ಈಗ BJP ಪಕ್ಷ ಒಂದು ರೀತಿಯಲ್ಲಿ ವೀಕ್ ಆದ್ರೆ ಈ ರಾಜ್ಯದಲ್ಲಿ ಅದು ಇನ್ಯಾರಿಗಾದ್ರೂ ಲಾಭ ಆಗ್ಬೇಕಲ್ಲ. ಈಗ ಅಂತಿಮವಾಗಿ ಕಾಂಗ್ರೆಸ್ ಪಕ್ಷನೂ ಕೂಡ ನಮ್ಮ ನಿರೀಕ್ಷಿತ ಮಟ್ಟಕ್ಕೆ ಈ ಚುನಾವಣೆಯಲ್ಲಿ ಬರ್ಲಿಕ್ಕೆ ಆಗ್ಲಿಲ್ಲ. ಹೌದಾನೆ, ಮೂರನೇ ಶಕ್ತಿಗೆ ಒಂದು ಅವಕಾಶ ಬಂದೇ ಬರಬೇಕು. ಹಾಗಾಗಿ ಒಟ್ಟಾರೆ ಟೋಟಲ್ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಇನ್ ದಿ ಸ್ಟೇಟ್ ಇನ್ ವ್ಯೂ ಆಫ್ ದಿಸ್ ರಿಸಲ್ಟ್ಸ್ ಔಟ್ಕಮ್ ಆಫ್ ದಿಸ್ ರಿಸಲ್ಟ್ ಏನಾದ್ರೂ ಒಂದು ಆಗ್ಬೇಕು. ರಾಜಕೀಯವಾಗಿ ನಮ್ಗೆ ಅನುಕೂಲ ಆಗ್ಲೇಬೇಕು. ಅದನ್ನು ಉಪಯೋಗಿಸ್ಕೊಳ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ. ಅಲ್ಲ, ಬಹಳ ದೂರದೃಷ್ಟಿಯಿಂದ ಇದನ್ನ ಮಾಡ್ತಿರೋದು ತಾವುಗಳು. ಅಲ್ಲ, ಅದೇ ಇಲ್ಲ, ಅದ್ರ ಜೊತೆ ಈ ಚುನಾವಣೆಯಲ್ಲಿ ನಾವೊಂದು ಪಾತ್ರ ವಹಿಸಲೇಬೇಕಾಗಿತ್ತಲ್ಲ. ಏನಾದ್ರೂ ಒಂದು ಪಾತ್ರ ಅಲ್ಲ, ಇರೋ ನೆಲೆಯಲ್ಲಿ ಕಳ್ಕೊಂಡು ಹೋಗುತ್ತೋ ಅಂತ. ಇಲ್ಲ, ಅದಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಾಗ್ಲಿಕ್ಕೆ ಸಾಧ್ಯತೆನೇ ಇಲ್ಲ. ನಾವು ಇರ್ತಕ್ಕಂಥ ನೆಲೆನ ಇನ್ನೂ ಭದ್ರಗೊಳಿಸ್ತೀವಿ. ಇದರಲ್ಲಿ ಯಾವುದೇ ಕಾರಣಕ್ಕೂ ನಮ್ಮ ನೆಲೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಮುಖ್ಯ ಪಾತ್ರ ಅಂದ್ರೆ ಯಾವ ಪಾತ್ರ ಇನ್ನೂ ಅರ್ಥ ಆಗ್ತಾರೆ ನೋಡಿ ಸರ್, ಏನ್ ಹೇಳಿ ನೋಡಿ ಸರ್, ಜಮೀರ್ ಅಹಮದ್ ಖಾನ್ ನಮ್ಮ ಪಕ್ಷದ ಶಾಸಕರು, ಒಬ್ರು ಅಲ್ಪಸಂಖ್ಯಾತರ ಮುಖಂಡರು ಕೂಡ ಹೌದು. ಅಲ್ಲಿ ಅಲ್ಪಸಂಖ್ಯಾತರು ಗಣನೀಯ ಸಂಖ್ಯೆಯಲ್ಲಿ ಈ ಕ್ಷೇತ್ರದಲ್ಲಿ ಇದ್ದಾರೆ. ಅವ್ರಿಗೆ ರಕ್ಷಣೆ ಆಗ್ಬೇಕು ಪ್ರತಿಯೊಂದು. ಈಗ ಅಲ್ಪಸಂಖ್ಯಾತರಿಗೆ ಒಂದು ರೀತಿಯ ಮುಸಲ್ಮಾನರಿಗೆ ಜಮೀರ್ ಅಹಮದ್ ಹೋಗಿ ರಕ್ಷಣೆ ಮಾಡ್ತಕ್ಕಂಥ ಪರಿಸ್ಥಿತಿ ಉದ್ಭವ ಆಗೋದಿಲ್ಲ. ಒಂದ್ ನಿಮಿಷ, ನೀವು ಬಹಿರಂಗವಾಗಿ ಹೇಳ್ಬೇಕು, ನಾವು ಸಪೋರ್ಟ್ ಮಾಡ್ತೀವಿ ಅಂತ ಕಾಂಗ್ರೆಸ್ ಪಕ್ಷ ಕ್ಯಾಂಪೇನ್ ಮಾಡ್ಬೇಕಾಗಿತ್ತು. ದಿನೇಶ್, ಕಾಂಗ್ರೆಸ್ ಪಕ್ಷ ಅಲ್ಪಸಂಖ್ಯಾತರನ್ನು ರಕ್ಷಣೆ ಮಾಡ್ತಕ್ಕಂಥ ಸ್ಥಿತಿನಲ್ಲಿ ಇಲ್ಲ ಅಂತ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆದ್ರೆ BJP ಪಕ್ಷದಿಂದ ಆ ಅಲ್ಪಸಂಖ್ಯಾತರ ರಕ್ಷಣೆ ಮಾಡ್ತಕ್ಕಂಥದಕ್ಕೆ JDS ತನ್ನ ಪಾತ್ರವನ್ನು ವಹಿಸಲೇಬೇಕಾಗ್ತದೆ. ಹೌದಾನೆ? ಹಾಗಾಗಿ ನಿಮ್ಮ ನಮ್ಗೆ ಇನ್ನೂ ಅರ್ಥ ಆಗಿಲ್ಲ. ಬಹಿರಂಗವಾಗಿ ನೀವು ಸಪೋರ್ಟ್ ಅಂತಾನು ಹೇಳಿಲ್ಲ. ಒಂದ್ ಕಡೆ ಜಮೀರ್ ಅಹಮದ್ ಅವರು ಅವ್ರು ಖುದ್ದಾಗಿ ಹೋಗ್ತಾರೆ ಬರ್ತಾರೆ, ಕುಮಾರಸ್ವಾಮಿ ಅವರು ಹೋಗ್ಲೇ ಇಲ್ಲ. ಏನ್ ನಿಮ್ ಪಾತ್ರ? ಸರ್, ಈಗ ಉದ್ದೇಶ ಏನಾಗಿದೆ ಅಂತ ಹೇಳಿದ್ರೆ, ಹೇಗೋ ಶ್ರೀರಾಮುಲು ಗೆಲ್ತಾರೆ, ಅದು ನಮ್ದು ಸ್ವಲ್ಪ ಕಿಂಚಿತ್ ಸೇರ್ಕೊಳ್ಳಿ ಅಂತ ಒಂದು ಅವಕಾಶವಾದಿ ರಾಜಕಾರಣ ಅಂತ ನಿಮ್ ಕಡೆ ಅಂತಾರಲ್ಲ. ಸರ್, ಈಗ ನೀವು ಈಗ ರಘುನಾಥ್ ಅವರು ಅವ್ರ ನಾಮಿನೇಷನ್ ಅಕ್ಸೆಪ್ಟ್ ಮಾಡ್ಕೊತಾರೆ. ಅಕ್ಸೆಪ್ಟ್ ಮಾಡ್ಕೊಂಡು ಸೋಮಶೇಖರ್ ರೆಡ್ಡಿ ಮಾತಾಡ್ತಾ ಇದ್ದಾರೆ. ಹಾಕಿದ್ರಿಂದ ಇವತ್ತು ಒಂದೇ ಸುತ್ತಿನಿಂದ ಕೂಡ ಈ ಲಾಸ್ಟ್ ಸುತ್ತಿನವರೆಗೂ ಕೂಡ ಶ್ರೀರಾಮುಲು ಮೆಜಾರಿಟಿಯಲ್ಲಿ ಇರ್ತಾರೆ. ಪ್ರಚಂಡ ಬಹುಮತದಿಂದ ಶ್ರೀರಾಮುಲು ಗೆಲ್ತಾರೆ ಅಂತೇಳಿ ಮೊದಲಿಂದ ನಾನು ಹೇಳ್ಕೊಂತ ಬರ್ತಿರ್ತೀನೋ ಅದು ನಿಜ ಆಗೋದು 100%. ಈಗ ಏನು ಆಡಳಿತ ಪಕ್ಷ BJP 3ನೇ ಸ್ಥಾನಕ್ಕೆ ಕುಸಿದಿದೆ. ಈ ಸ್ಥಾನದಲ್ಲಿ ನೀವೇನು ಹೇಳ್ತೀರಾ? ಈಗ 3ನೇ ಸ್ಥಾನದಲ್ಲಿದೆ. ಒಂದ್ ವೇಳೆ JDS ಅವರನ್ನು ಅಭ್ಯರ್ಥಿ ಹಾಕಿದ್ರೆ ಅವ್ರು 4ನೇ ಸ್ಥಾನದಲ್ಲಿ ಇರ್ತಿದ್ರು. ಏನು ಶ್ರೀರಾಮುಲು ಅಭಿಮಾನಿಗಳು ಪ್ರತಿಯೊಬ್ಬರು ಕೂಡ ವಿಜಯದ ಒಂದು ಈಗಾಗಲೇ ಏನು ಶ್ರೀರಾಮುಲು ಗೆಲುವಿನ ಹಂತದಲ್ಲಿದ್ದಾರೆ. ಹೀಗಾಗಿ ಶ್ರೀರಾಮುಲು ಅವರು ಖಂಡಿತ ಗೆದ್ದೇ ಗೆಲ್ತಾರೆ ಅಂತೇಳಿ ಇಲ್ಲಿ ಅಭಿಮಾನಿಗಳು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್